ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಿಗ್ ಬಾಸ್ ಕಾರ್ಯಕ್ರಮದ ಕುರಿತಾಗಿ ಜಾನ್ವಿ ಅವರು ವಿಶೇಷವಾಗಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಟೀಮ್ ಕಂಟೆಸ್ಟೆಂಟ್ಗಳನ್ನು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಅವ್ರ ಜೊತೆಗೆ ಏನೆಲ್ಲ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿಸ್ಕೊಂಡಿರ್ತಾರೆ, ಯಾವೆಲ್ಲ ಫಂಕ್ಷನ್ಗಳಿಗೆ ಬರಬೇಕು, ಮತ್ತು ಎಷ್ಟು ದಿನಗಳ ಕಾಲ ಕಲರ್ಸ್ ಕನ್ನಡದಲ್ಲಿ ಅವರು ಕೆಲಸ ಮಾಡಬೇಕು, ಏನೇನು ಕತೆ ಇದೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಾನ್ವಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಲರ್ಸ್ ಕನ್ನಡದವರಿಗೂ ಜಾನ್ವಿ ಅವರ ನಡುವೆ ಏನೋ ಸಮಸ್ಯೆ ಆಗಿದೆ. ಜಾನ್ವಿ ಅವರನ್ನ ಕಲರ್ಸ್ ಕನ್ನಡದವರು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಹೀಗೆ ಸಾಕಷ್ಟು ರೀತಿಯಾದಂತಹ ಪುಂಖಾನುಪುಂಖವಾಗಿ ವಿಷಯಗಳನ್ನು ಬಿತ್ತರಿಸಿದಂತಹ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳ ವಿರುದ್ಧವಾಗಿ ಜಾನ್ವಿ ಈಗ ಸಿಡಿದೆದ್ದು ಅವರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಜಾನ್ವಿ ಕಲರ್ಸ್ ಕನ್ನಡದಲ್ಲಿ ನಮ್ಮಮ್ಮ ಸೂಪರ್ ಸ್ಟಾರ್ ಅನ್ನೋ ಕಾರ್ಯಕ್ರಮದ ಮೂಲಕ ಲಾಂಚ್ ಆದಂತಹ ಮಹಿಳೆ. ಇವರು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಇವರು ಕಂಟೆಸ್ಟೆಂಟ್ ಆಗಿ ಬಂದಾಗ ಹಲವರಿಗೆ ಹಲವು ರೀತಿಯಾದಂಥ ನಿರೀಕ್ಷೆಗಳು ಹುಟ್ಕೊಳ್ಳಿಕ್ಕೆ ಶುರು ಮಾಡ್ತು. ಮೊದಲದಾಗಿ ಇವರು ನ್ಯೂಸ್ ಚಾನಲಲ್ಲಿದ್ದರು. ಅದಾದ ನಂತರ ಇವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂಥ ನಮ್ಮಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮಕ್ಕೆ ಬರ್ತಾರೆ. ಅಲ್ಲಿ ರನ್ನರ್ ಅಪ್ ಆಗ್ತಾರೆ. ಆಮೇಲೆ ಮಜಾ ಭಾರತ, ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಇವರು ಕೆಲಸ ಮಾಡ್ತಾರೆ. ಆಮೇಲೆ ಇವರ ಆ್ಯಕ್ಟಿಂಗ್ ಸ್ಕಿಲ್ಲು ಮತ್ತು ಇವ್ರಿಗೆ ಸಿನಿಮಾದಲ್ಲಿ ಇರುವಂತಹ ಅಭಿರುಚಿ ಇದೆಲ್ಲದರ ಬಗ್ಗೆ ಕೂಡ ತುಂಬ ಗಮನ ಸೆಳೆಯುತ್ತೆ. ಮತ್ತು ಇವ್ರು ಹೆಂಗೆ ಅಂತಂದರೆ, ಒಂದು ಕಾಲದಲ್ಲಿ ಟಿ ವಿ ಚಾನಲಲ್ಲಿ ಇದ್ದಾಗ ಇವರು ಇನ್ನೊಬ್ಬರ ಇಂಟರ್ವ್ಯೂ ಮಾಡ್ತಿದ್ರು. ಇವರ ಇಂಟರ್ವ್ಯೂಗಾಗಿ ಇನ್ನೊಬ್ಬರು ಕಾಯುವಂಥ ಮಟ್ಟಕ್ಕೆ ಇವರು ಹೋದರು. ಅಂದರೆ ಅಂಥ ಸೆಲೆಬ್ರಿಟಿ ಆಗಲಿಕ್ಕೆ ಶುರು ಮಾಡಿದ್ರು. ಈಗ ಸದ್ಯಕ್ಕೆ ಇವರು ಸೆಲೆಬ್ರಿಟಿನೇ. ಸೊ ಇವರು ಬಿಗ್ ಬಾಸ್ ಮನೆಗೆ ಬಂದಾಗ ಇವರೊಬ್ಬರು ಟಫ್ ಕಾಂಪಿಟೇಟರ್, ಇವರಿಂದ ಕಂಟೆಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಒಂದು ಮಟ್ಟದಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ತಾಯಿದ್ರು. ಅದರಂತೆಯೇ ಆ ಒಂದು ಗೆಜ್ಜೆ ಕಂಟೆಂಟನ್ನು ಕೊಟ್ಟರು. ಅದರಿಂದ ಏನೋ ಒಂದು ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿದ್ರು. ಅದು ಇನ್ನೊಂದೇನೋ ಆಗಿ ತಿರುಗು ಮಂತ್ರ ಆಗಿ ಇವ್ರಿಗೆ ಅದು ಎಫೆಕ್ಟ್ ಆಗಿಬಿಡ್ತು. ಅದಾದ ನಂತರ ಬಿಗ್ ಬಾಸ್ ಮನೆಯಲ್ಲೇ ಇದ್ದುಕೊಂಡು ಇವರು ಕಲರ್ಸ್ ಕನ್ನಡದ ಮಕ್ಕಳನ್ನ ಮಾತ್ರ ಬೆಳೆಸ್ತಾರೆ, ಅವರನ್ನು ಮಾತ್ರ ಇಟ್ಕೊಳ್ತಾರೆ, ಉಳಿದವ್ರನ್ನೆಲ್ಲ ಬೇಗ ಕಳಿಸ್ಬಿಡ್ತಾರೆ. ಮತ್ತು ಇನ್ನೊಂದು ಕಡೆಗೆ ಲವ್ ಸೀನ್ಗಳು ಇರಬೇಕು ಇಲ್ಲಿ ಅಂತಂದರೆ ಎಂಗೇಜ್ ಆಗಿದ್ದರೆ ಮಾತ್ರ ಇಟ್ಕೊಳ್ತಾರೆ, ನಮ್ಮಂಥ ಸಿಂಗಲ್ಸ್ಗಳನ್ನೆಲ್ಲ ಇಟ್ಕೊಳ್ಳೋಂಗಿಲ್ಲ ಅಂತ ಹೇಳಿ ಈ ರೀತಿ ಮಾತಾಡಿದಾಗ ಸೊ ಅದು ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಸುದೀಪ್ ಅವರು ಇವ್ರಿಗೆ ಖಡಕ್ಕಾಗಿ ಕ್ಲಾಸ್ ತೆಗೆದುಕೊಂಡಿದ್ದನ್ನು ಕೂಡ ನೀವು ನೋಡಿದ್ರೆ. ಅದಾದ ನಂತರ ಏನು ಗೆಸ್ಟ್ಗಳಾಗಿ ರಜತ್, ಚೈತ್ರ ಮತ್ತು ಮಂಜಾ ಮತ್ತು ಒಂದಷ್ಟು ಜನ ಬಂದ್ರಲ್ಲ. ಅದಾದ ನಂತರ 55 ದಿನಕ್ಕೆ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆಗಿ ಹೊರಗಡೆ ಬರ್ತಾರೆ. ಕೆಲವರು ಇದನ್ನು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರು. ಅಂತಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು, ಕಾಂಪಿಟೇಷನ್ ಕೊಡ್ತಾಯಿದ್ರು. ಆಟ ಅಂತ ಬಂದಾಗ ಬಿಟ್ಕೊಡ್ತಿರಲಿಲ್ಲ, ಆಟನೂ ಕೂಡ ಚೆನ್ನಾಗಿ ಆಟ ಆಡ್ತಾಯಿದ್ರು. ಎಷ್ಟೋ ಗೇಮ್ಗಳಲ್ಲಿ ಇವ್ರು ಗೆದ್ದಿರೋದನ್ನು ಕೂಡ ನೋಡಿದ್ದೀವಿ. ಸೊ ಸ್ಪಂದನ ಮತ್ತು ಒಂದಷ್ಟು ಜನ ಇದ್ರಪ್ಪ, ಸೊ ಅವರನ್ನು ಕಳಿಸೋದ್ಬಿಟ್ಟು ಇವರನ್ನೇ ಯಾಕೆ ಕಳಿಸಿದ್ರು, ಇನ್ನು ಈ ರೀತಿಯಾದಂಥ ಚರ್ಚೆಗಳಿಗೂ ಕೂಡ ಗ್ರಾಸ ಆಯಿತು ಇವರು ಹೊರಗಡೆ ಆದ ನಂತರ. ಆಮೇಲೆ ಇವರು ಇಂಟರ್ವ್ಯೂಗಳಲ್ಲಿ ಕೂತ್ಕೊಂಡು ಕೂಡ ಒಂದು ರೀತಿಯಾಗಿ ಅಂದರೆ ಕಲರ್ಸ್ ಕನ್ನಡದ ಕುರಿತಾಗಿ ಮತ್ತು ಬಿಗ್ ಬಾಸ್ ಕುರಿತಾಗಿ ಕೂಡ ತುಂಬ ಹಗುರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಅಂತಂದರೆ ಅವ್ರಿಗೆ ಬೇಕಾಗಿದ್ದನ್ನು ಮಾತ್ರ ಅವ್ರು ಹಾಕಿರ್ತಾರೆ. ಅಂದರೆ ನಾವು ಕೂಡ ತುಂಬ ಮಾತಾಡಿದ್ದೀವಿ, ತುಂಬ ಈ ಕಂಟೆಂಟ್ ಕೊಟ್ಟಿದ್ದೀವಿ, ಅದು ಯಾವುದು ಕೂಡ ಟೆಲಿಕಾಸ್ಟ್ ಮಾಡಿಲ್ಲ. ಸೊ ಗಿಲ್ಲಿ ಪಾಸಿಟಿವ್ ಆಗೇ ತೋರಿಸಿದ್ದಾರೆ, ರಕ್ಷಿತಾನ ಪಾಸಿಟಿವ್ ಆಗಿ ತೋರಿಸಿದ್ದಾರೆ. ಅವ್ರು ಏನು ಮಾಡ್ತಿದ್ರು ಅನ್ನೋದು ನಮಗೆ ಗೊತ್ತು, ಅವ್ರು ಎಷ್ಟು ಕಷ್ಟ ಕೊಟ್ಟಿದ್ರು ಅದನ್ನು ಅನುಭವಿಸಿದ್ರು ನಮಗೆ ಗೊತ್ತು. ಈ ರೀತಿಯಾಗಿ ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ, ಆ ಸಮಯದಲ್ಲಿ ಕಲರ್ಸ್ ಕನ್ನಡಕ್ಕೆ ಮತ್ತು ಜಾನ್ವಿ ಅವರ ಮಧ್ಯೆ ಏನೋ ಆಗಿದೆ, ಸಮಸ್ಯೆ ಆಗಿದೆ. ಹಾಗಾಗಿ 55 ದಿನಕ್ಕೆ ಇವರು ಹೊರಗಡೆ ಬಂದರು ಅನ್ನೋದು ಒಂದು ಸುದ್ದಿ. ಆಮೇಲೆ ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬಂದಾಗ ಗೆಸ್ಟ್ ಆಗಿ ಕೂಡ ಇವರು ಜಾನ್ವಿ ಅವರು ಬಿಗ್ ಬಾಸ್ ಮನೆಗೆ ಮತ್ತೆ ಹೋಗಲಿಲ್ಲ. ಅದಾದ ನಂತರ ಫಿನಾಲೆಯಲ್ಲಿಯೂ ಸಹಿತ ಇವರು ಕಾಣಿಸ್ಕೊಳ್ಳಿಲ್ಲ, ಆಗಲೂ ಕೂಡ ಬರಲಿಲ್ಲ. ಆಮೇಲೆ ದೊಡ್ಡ ಮನೆ ಹಬ್ಬ ಅಂತ ಹೇಳಿ ಒಂದು ಸೆಲೆಬ್ರೇಟ್ ಮಾಡಿದ್ರು. ಅದರಲ್ಲಿ ಒಂದು ಅರ್ಧ ಕಾರ್ಯಕ್ರಮದಲ್ಲಿ ಮಾತ್ರ ಇವರು ನಗ್ನಗ್ತಾ ಖುಷಿಯಾಗಿದ್ರು, ಇನ್ನರ್ಧ ಕಾರ್ಯಕ್ರಮದಲ್ಲಿ ಇವ್ರು ಕಾಣಿಸ್ಕೊಳ್ಳೇ ಇಲ್ಲ, ಎಲ್ಲಿ ಹೋದರು, ಈ ರೀತಿಯಾದಂಥ ಪ್ರಶ್ನೆಗಳು. ಹಾಗಾಗಿ ಕಲರ್ಸ್ ಕನ್ನಡದವರ ಮಧ್ಯೆ ಅಂದರೆ ಕಲರ್ಸ್ ಕನ್ನಡಕ್ಕೂ ಮತ್ತು ಜಾನ್ವಿ ಅವರ ಮಧ್ಯೆ ಏನೋ ಜಗಳ ಆಗಿದೆ. ಕಲರ್ಸ್ ಕನ್ನಡದವರು ಜಾನ್ವಿ ಅವ್ರನ್ನ ಬ್ಯಾನೇ ಮಾಡಿಬಿಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಸುದ್ದಿಗಳು ಹರಿದಾಡಲಿಕ್ಕೆ ಶುರು ಮಾಡಿದ್ವು. ಸೊ ಹಾಗಾಗಿ ಅದಕ್ಕೆ ಸಿಟ್ಟಾಗಿರುವಂಥ, ಗರಂ ಆಗಿರುವಂಥ, ಸಿಡಿದೆದ್ದಿರುವಂಥ ಜಾನ್ವಿ ಅವರು ಹೀಗೆ ಬಿಟ್ಟರೆ ನನ್ನ ಬಗ್ಗೆ ತುಂಬ ಅಪಪ್ರಚಾರವನ್ನು ಮಾಡ್ತಾರೆ, ಇಲ್ಲ ಸ್ಥಳದ ವಿಚಾರಗಳಿಗೆ ಇವರು ಉಪ್ಪು ಖಾರವನ್ನು ಹಾಕಿ ಮಸಾಲೆ ಹಾಕಿ ನನ್ನ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಹೋಗ್ತಾರೆ, ನನ್ನ ಹೆಸರಿಗೆ ಕಳಂಕವನ್ನು ತರ್ತಾರೆ ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ
ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳು ಅದನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ನೀವು ಬುದ್ಧಿ ಕಲಿಸಬೇಕು ಅಂತ ಹೇಳಿ FIR ದಾಖಲು ಮಾಡಿ ಬಂದಿದ್ದಾರೆ. ನೋಡಿ, ಈ ವಿಚಾರವಾಗಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಕ್ಲಾರಿಫಿಕೇಷನ್ ಕೊಡ್ತಿರ್ತಾರೆ. ಏನಾಯಿತು ಅವತ್ತು ದೊಡ್ಡ ಮನೆ ಕಾರ್ಯಕ್ರಮದಲ್ಲಿ ಅವರು ಏನಕ್ಕೆ ಕಾಣಿಸ್ಕೊಳ್ಳಿಲ್ಲ ಅರ್ಧ ಶೋ, ಮತ್ತು ಕಲರ್ಸ್ ಕನ್ನಡಕ್ಕೂ ಇವ್ರಿಗೂ ಏನಾದ್ರೂ ಸಂಬಂಧ ಹಳಸಿದೆಯಾ, ಬ್ಯಾನ್ ಮಾಡಿದಾರಾ, ಆ ವಿಚಾರಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನು ಬಿಗ್ ಬಾಸ್ ಕಾರ್ಯಕ್ರಮ ಆರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಕಂಟೆಸ್ಟೆಂಟ್ಗಳನ್ನು ಆಯ್ಕೆ ಮಾಡ್ತಾರಲ್ಲ, ಆವಾಗಲೇ ಇವ್ರ ಹತ್ರ ಒಂದಷ್ಟು ಅಗ್ರಿಮೆಂಟ್ಸ್ಗಳನ್ನು ಮಾಡ್ಕೊಂಡಿರ್ತಾರಂತೆ. ಏನಂದರೆ ನೋಡಿ, ಇವರನ್ನು ಆಯ್ಕೆ ಮಾಡಿದ ನಂತರ ಒಂದು ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟಲ್ಲಿ ಅಂದರೆ ಇವರು ಬಿಗ್ ಬಾಸ್ ಮನೆ ಒಳಗಡೆ ಹೋದ ನಂತರ ಹೇಗಿರಬೇಕು, ಅದಲ್ಲದೆ ಮತ್ತು ಇವರು ಕಾರ್ಯಕ್ರಮ ಅಂದರೆ ಈಗ ಎವಿಕ್ಟ್ ಆಗಿ ಹೊರಗಡೆ ಬಂದ್ರೂ ಸಹಿತ ಸುಮಾರು ಒಂದು 6 ತಿಂಗಳದವರೆಗೂ ಕಲರ್ಸ್ ಕನ್ನಡದಲ್ಲೇ ಇವರು ಕೆಲಸ ಮಾಡಬೇಕು. ಬೇರೆ ಯಾವುದೇ ಚಾನಲ್ನ ಜೊತೆಗೆ ಇವರು ಒಪ್ಕೊಳ್ಳೋ ಹಾಗಿಲ್ಲ. ಆ ಚಾನಲ್ಗೆ ಹೋಗಿ ಕೆಲಸ ಮಾಡೋದಾಗಿರಲಿ, ಬೇರೆ ಚಾನಲ್ಗೆ ಕೆಲಸ ಮಾಡಲಿಕ್ಕೆ ಒಪ್ಕೊಳ್ಳೋದು, ಇದ್ಯಾವುದು ಕೂಡ ನಡೆಯುವಂಥದ್ದಿಲ್ಲ. ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಮೇಲೆ ಸುಮಾರು ಒಂದು 6 ತಿಂಗಳವರೆಗೂ ಕೂಡ ಕಲರ್ಸ್ ಕನ್ನಡದಲ್ಲಿ ಇವರು ಕೆಲಸ ಮಾಡಬೇಕು. ಅದಾದ ನಂತರ ಏನೇ ಕಾರ್ಯಕ್ರಮ ಬಂದ್ರೂ ಆ ಕಾರ್ಯಕ್ರಮದಲ್ಲಿ ಇವರು ಅಲ್ಲಿ ಹೋಗಿ ಭಾಗಿಯಾಗಬೇಕು. ಈ ರೀತಿಯಾದಂಥ ಒಂದಷ್ಟು ರೀತಿಯಾದಂಥ ಕಂಡೀಷನ್ಗಳು ಮತ್ತು ರೂಲ್ಸು, ಅಗ್ರಿಮೆಂಟು ಇರುತ್ತಂತೆ. ಅದರ ಬಗ್ಗೆ ಜಾನ್ವಿ ಅವರು ಹಂಚ್ಕೊಂಡಿರ್ತಾರೆ. ಮತ್ತು ಈ ಒಂದು ಫಿನಾಲೆಗೆ ಏನಕ್ಕೆ ಬಂದಿರಲಿಲ್ಲ ಅವರು ಅನ್ನೋ ವಿಚಾರವಾಗಿ ಕೂಡ ಹೇಳ್ತಾರೆ. ಅವರ ತುಂಬ ಹತ್ತಿರದ ಸಂಬಂಧಿ ಅಂದರೆ ಚಿಕ್ಕಪ್ಪನ ಮಗ ಅಂದರೆ ಅವರ ಅಣ್ಣನ ಮದುವೆ ಇರುತ್ತಂತೆ. ಹಾಗಾಗಿ ಆ ಸಮಯದಲ್ಲಿ ಫಿನಾಲೆ ಇದ್ದಿದ್ದ ಕಾರಣಕ್ಕಾಗಿ ನಾನು ಮುಂಚೆನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಪರ್ಮಿಷನ್ ಕೂಡ ತೆಗೆದುಕೊಂಡಿದ್ದೆ. ಅವತ್ತು ನನಗೆ ಫಿನಾಲೆಗೆ ಬರಲಿಕ್ಕಾಗಲಿಲ್ಲ. ಯಾಕಂತಂದರೆ ತುಂಬ ಯಾರೋ ದೂರದವರು ಅಂದಿದ್ರೆ ಬಿಟ್ಬಿಡ್ತಿದ್ದೆ. ತುಂಬ ಹತ್ತಿರ ಸಂಬಂಧ ಅಲ್ವಾ, ಹಾಗಾಗಿ ಅಣ್ಣನ ಮದುವೆನ ಮಿಸ್ ಮಾಡ್ಕೊಳಕ್ಕಾಗಲಿಲ್ಲ. ಮದುವೆಗೆ ಅಟೆಂಡ್ ಆಗಬೇಕಾಯಿತು. ಹಾಗಾಗಿ ನಾನು ಫಿನಾಲೆಗೆ ಬರಲಿಲ್ಲ. ಇನ್ನೊಂದು ವಿಚಾರ ಏನು ಅಂತಂದರೆ, ಇತ್ತೀಚೆಗೆ ದೊಡ್ಡ ಮನೆ ಹಬ್ಬ ನಡೀತಲ್ಲ, ಅಲ್ಲಿಗೇನಕ್ಕೆ ನೀವು ಅರ್ಧ ಕಾರ್ಯಕ್ರಮದಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ದು, ಮುಂದೆ ಏನಾಯಿತು ಅಂತ ಕೇಳಿದರು. ಅದಕ್ಕೇನು ಉತ್ತರ ಕೊಟ್ಟರು ಅಂತಂದರೆ, ನಾನು ಒಳ್ಳೆ ಕಂಟೆಂಟನ್ನು ಕೊಟ್ಟಿದ್ದೀನಿ ದೊಡ್ಡ ಮನೆ ಹಬ್ಬದಲ್ಲಿ. ಆವಾಗ ಗೆಜ್ಜೆ ಸೌಂಡು, ಆ ವಿಚಾರದೆಲ್ಲದ್ರ ಬಗ್ಗೆ ಕೂಡ ಅಲ್ಲಿ ಮತ್ತೆ ರಿವೀಲ್ ಆಯಿತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಮಾತಾಡಿದ್ವಿ. ಇನ್ನು ಅರ್ಧ ಕಾರ್ಯಕ್ರಮಕ್ಕೆ ಏನಾಯಿತು ಅಂತಂದರೆ, ಅದ್ರ ಹಿಂದಿನ ದಿನ ಇವರೇನೋ ಸರಿಯಾಗಿ ಊಟ ಮಾಡಿರಲಿಲ್ಲ ಅಂತೆ, ಏನೋ ಫಾಸ್ಟಿಂಗ್ ಏನೋ ಇದ್ರಂತೆ. ಹಾಗಾಗಿ ಅದು ಮಾರನೇ ದಿನ ಇವರಿಗೆ ರಿಫ್ಲೆಕ್ಟ್ ಆಗಿಬಿಟ್ಟಿದೆ. ಸೊ ತಲೆ ತಿರುಗ್ದಂಗೆ ಆಗೋದು, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತೆ, ತಲೆ ತಿರುಗೋದು, ವಾಮಿಟಿಂಗ್ ಆಗೋದು. ಹೀಗಾಗಿ ಅವ್ರೇನು ಮಾಡಿದ್ದಾರೆ, ಆ ಅರ್ಧ ಕಾರ್ಯಕ್ರಮವನ್ನು ಬಿಟ್ಟು ಇವರು ಹೊರಗಡೆ ಬಂದುಬಿಟ್ಟಿದ್ದಾರೆ. ಸೊ ಈ ಒಂದು ವಿಚಾರ ಏನಾಗಿದೆ ಅಂತಂದರೆ, ಒಂದು ದೊಡ್ಡ ರೀತಿಯಾದಂಥ ಕೆಟ್ಟದಾಗಿ ಗಾಸಿಪ್ ಆಗಿದೆ. ಕೆಟ್ಟ ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ತಿದ್ದಾರೆ. ಕಲರ್ಸ್ ಕನ್ನಡದವರು ಜಾನ್ವಿ ಅವರನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅರ್ಧ ಕಾರ್ಯಕ್ರಮದವರೆಗೂ ಕೂಡ ಚೆನ್ನಾಗಿದ್ದಂತಹ ಜಾನ್ವಿ ಇನ್ನು ಅರ್ಧ ಕಾರ್ಯಕ್ರಮ ನಡೆಯೋಕ್ಕಿಂತ ಪೂರ್ವದಲ್ಲಿ ಇವರು ಆದರೆ ಆ ಒಂದು ಬಿಗ್ ಬಾಸ್ ತಂಡದ ಮ್ಯಾನೇಜರ್ ಜೊತೆಗೆ ಇವರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸೊ ಅಂದರೆ ನನ್ನನ್ನು ಯಾಕೆ ನೀವು ಆ ರೀತಿಯಾಗಿ ತೋರಿಸಿದ್ದೀರಾ ಬಿಗ್ ಬಾಸ್ನಲ್ಲಿ, ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಮಾತಾಡಿದ್ದಾರೆ. ಹಾಗಾಗಿ ಅಲ್ಲಿ ಸಿಟ್ಟಿಗೆದ್ದಂತಹ ತಂಡ ಇವ್ರಿಗೆ ರೇಗಿದ್ದಾರೆ ಮತ್ತು ಬೈದಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ಒಂದಿಷ್ಟು ಪುಂಕಿದ್ದಾರೆ ಈ ಯೂಟ್ಯೂಬ್ ಚಾನಲಲ್ಲಿ. ಆ ಕುರಿತಾಗಿ ಗರಂ ಆದಂತಹ ಜಾನ್ವಿ ಅವರು ಈಗ ಅವರ ಬಗ್ಗೆ ಸಿಡಿದಿದ್ದಾರೆ, ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಈಗ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ತಾರೆ ಇವ್ರ ಬಗ್ಗೆ ಕಾದು ನೋಡಬೇಕಾಗುತ್ತೆ. ಇದು ಜಾನ್ವಿ ಅವರು ರಿವೀಲ್ ಮಾಡಿರುವಂಥ ವಿಚಾರ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗಲೇ ಏನೆಲ್ಲ ವಿಷಯಗಳಿಗೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು, ಮತ್ತು ಜಾನ್ವಿ ಯಾಕಾಗಿ ಈಗ ದೂರನ್ನು ಕೊಟ್ಟಿದ್ದಾರೆ ಯೂಟ್ಯೂಬರ್ಸ್ ಮೇಲೆ, ಇದೆಲ್ಲ ವಿಚಾರ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.